ಅಂತೂ ಇಂತೂ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ RCB ಮರುನಾಮಕರಣ ಮಾಡಿಕೊಂಡಿತ್ತು. ಅಫಿಷಿಯಲ್ ಆಗಿ ಹೆಸರನ್ನು ಚೇಂಜ್ ಮಾಡಿಕೊಂಡಿತ್ತು. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಒಂದು ಲೋಕಲ್ ಟಚ್ ಕೊಟ್ಟಿದ್ದು ತುಂಬ ಖುಷಿ ಆಯಿತು. ಅಂತೂ ಇಂತೂ 16 ವರ್ಷಗಳಿಂದ ಎಲ್ಲರೂ ಹೇಳಿ ಬೆಂಗಳೂರು ಅಂತ ಚೇಂಜ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್. ಮತ್ತು ಫ್ಯಾನ್ಸ್ನ ಮನವಿಯನ್ನು ಸ್ವೀಕರಿಸಲಿಕ್ಕೆ 16 ವರ್ಷ ತಗೊಂಡ್ರಿ, ಬಟ್ ಚೇಂಜ್ ಮಾಡಿದ್ರಲ್ಲ ಅನ್ನೋದೊಂದು ಸಮಾಧಾನದ ಸಂಗತಿ. ಇನ್ಸ್ಟಾಗ್ರಾಮಲ್ಲಿ ಈಗಲೂ ಯೂಸರ್ ನೇಮ್ ಬ್ಯಾಂಗ್ಳೂರ್ ಅಂತವೇ ಉಂಟು, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂತ. ಅದು ಬೆಂಗಳೂರು ಅಂತ ಚೇಂಜ್ ಆಗಲಿಕ್ಕೆ ಮತ್ತೆ 16 ವರ್ಷ ಬೇಕಾ ಗೊತ್ತಿಲ್ಲ. ಯಾಕಂತಂದರೆ ಯು ಕ್ಯಾನ್ ಚೇಂಜ್ ದ ಯೂಸರ್ ನೇಮ್ ಬಟ್ ನಾಟ್ ದಿ ಐ ಡಿ ಚೇಂಜ್ ಮಾಡಲಿಕ್ಕೆ ಏನು ಅಂತಂದರೆ, ಸುಮಾರು ಜನ ಕೇಳ್ಬೋದು, ಈಗ ಕೆಲವರಿಗೆ ಗೊತ್ತಿರೋದಿಲ್ಲ ಐ ಡಿ ಯಾಕೆ ಚೇಂಜ್ ಆಗಲಿಲ್ಲ ಅಂತ. ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂತ ಈಗ ಏನೋ ಉಂಟಲ್ಲ ID, ಅದು ಬೆಂಗಳೂರು ಅಂತ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಮಾಡಲಿಕ್ಕೆ ಆಗ್ತದೆ. ಐಡಿಯನ್ನು ಸಹ ಚೇಂಜ್ ಮಾಡ್ಬೋದು, ಬಟ್ ಅದನ್ನು ಬೇರೆಯವ್ರು ಯಾರು ತಗೊಂಡಿರಬಾರ್ದು. ಇನ್ನೂ ಸಹ ಸಿಂಪಲಾಗಿ ಹೇಳಬೇಕು ಅಂತಂದರೆ, ನಿಮ್ಮದು ಹೆಸರು ಫಾರ್ ಎಕ್ಸಾಂಪಲ್ ಪ್ರಶಾಂತ್ ಕುಮಾರ್ ಅಂತ ನಿಮ್ಮ ಹೆಸರು ಅಂತ ಇಟ್ಕೊಳ್ಳಿ. ನೀವು ಪ್ರಶಾಂತ್ ಕುಮಾರ್ @gmail.com ಅಂತ ಇಮೇಲ್ ID ಕ್ರಿಯೇಟ್ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ. ಹಾಗೆಂತ ಬರ್ತದೆ, ಸಾರಿ ದಿಸ್ ಇಮೇಲ್ ID ಇಸ್ ಬಿನ್ ಟೇಕನ್ ಅಂತ. ಅಂದರೆ ಅದು ಆಲ್ರೆಡಿ ಬೇರೆಯವ್ರು ತಗೊಂಡಾಗಿದೆ, ನೀವು ಬೇರೆ ಏನಾದರೂ ಇಮೇಲ್ ID ಕ್ರಿಯೇಟ್ ಮಾಡಿ, ಈ ಇಮೇಲ್ ID ನಿಮಗೆ ಸಿಗೋದಿಲ್ಲ ಅಂತ ಹೇಳ್ತದೆ. ಆವಾಗ ನೀವೆಂತ ಮಾಡ್ತೀವಿ, prashant.kumar.58@gmail.com ಏನೋ ಒಂದು ಟ್ರೈ ಮಾಡ್ತೀರಿ, ಸಿಗ್ತದೆ. ಸೊ ಯುನೀಕ್ ID ಇರಬೇಕು. ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನು ಯಾರೋ ಬೇರೆಯವ್ರು ಆಗಿದೆ ಅಂತ ಬೇರೆಯವ್ರು ಯೂಸ್ ಮಾಡ್ತಿದ್ದಾರೆ. ಸೊ ಆದ್ದರಿಂದ ಚೇಂಜ್ ಮಾಡ್ಲಿಕ್ಕೆ ID ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಯೂಸರ್ ನೇಮ್ ಚೇಂಜ್ ಮಾಡ್ಬೋದು. ಯೂಸರ್ ನೇಮ್ ಯಾಕೆ ಚೇಂಜ್ ಮಾಡಲಿಲ್ಲ ಇನ್ನೂ ಸಹ ಅಂತ ಗೊತ್ತಿಲ್ಲ. ಆ್ಯಂಡ್ ಯೂಟ್ಯೂಬಲ್ಲಿ ಸಹ ಬ್ಯಾಂಗ್ಳೂರ್ ಅಂತವೇ ಉಂಟು, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂತವೇ ಉಂಟು ಯೂಟ್ಯೂಬ್ ನೇಮ್. ಯೂಟ್ಯೂಬ್ ನೇಮ್ ಚೇಂಜ್ ಮಾಡ್ಬೋದಾ? ಯಾಕಂದ್ರೆ ನಾನಂತೂ ಚೇಂಜ್ ಮಾಡ್ಲಿಕ್ಕೆ ಹೋಗಲಿಲ್ಲ ಇಲ್ಲಿಯ ತನಕ, ಸೊ ನನಗೆ ಗೊತ್ತಿಲ್ಲ ಯೂಟ್ಯೂಬ್ ನೇಮ್ ಚೇಂಜ್ ಮಾಡ್ಲಿಕ್ಕೆ ಆಗ್ತದಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಎನಿವೇಸ್ ಅವ್ರ ನೇಮ್ ಚೇಂಜ್ ಮಾಡಿದ್ದು ಒಂದು ಖುಷಿ ಆಯಿತು. ಇನ್ನು ಖುಷಿಯಾಗದ ವಿಚಾರಗಳೇನು, ಅನ್ಬಾಕ್ಸ್ ಇವೆಂಟ್ ಇವತ್ತು ಭಯಂಕರ ಗ್ರ್ಯಾಂಡಾಗಿ ನಡೀತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಫಸ್ಟಿಗೆ $99 ಅಂತ ಅದು ಅನೌನ್ಸ್ ಮಾಡಿದರು. ಸಿಕ್ಕಾಪಟ್ಟೆ ಬ್ಯಾಕ್ಲ್ಯಾಶ್ ಆಯಿತು, ಎಲ್ಲರೂ ಸಹ ಟ್ರಾಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದಕ್ಕೆ ಸಹ ಒಂದು ದುಡ್ಡು ಕೇಳ್ತೀರಾ ಮಾರ, ಚಿ ಎಂಥ ಕರ್ಮ ಇದು. ಅಂದರೆ ನೋಡಲಿಕ್ಕೆ ಅಂದರೆ ಆನ್ಲೈನ್ ನೋಡಲಿಕ್ಕೆ $99. ಸ್ಟೇಡಿಯಮ್ಗೆ ಹೋಗಿ ನೋಡಲಿಕ್ಕೆ ಟಿಕೆಟ್ ಪ್ರೈಸ್ ಎಷ್ಟಿತ್ತು ಅಂತ ಗೊತ್ತಿಲ್ಲ, ಜಾಸ್ತಿ 1000 ಗಟ್ಟಲೆ ಇತ್ತಾ, ಮಿನಿಮಮ್ 1000 ಇಡ್ತಾರ ಅಂತ RCB ಅವರು. ನಾನು ನೋಡಲಿಲ್ಲ, ನಾನು ನೋಡ್ಲಿಕ್ಕೆ ಹೋದಾಗ ಆಲ್ರೆಡಿ ಸೋಲ್ಡ್ ಔಟ್ ಅಂತ ಬಂದಿತ್ತು. ಬಟ್ ಆನ್ಲೈನ್ ಟಿಕೆಟ್ ಪ್ರೈಸು 99 ಅಂತ ಇಟ್ಟಿದ್ರು. ಮತ್ತು ಮಧ್ಯಾಹ್ನ ನಂತರ ಇಲ್ಲ, ಅದು ಕ್ಯಾನ್ಸಲ್ ಅಂತಾಯಿತು. ಯಾರು ಬೇಕಾದ್ರೂ ಆನ್ಲೈನಲ್ಲಿ ಫ್ರೀಯಾಗಿ ನೋಡ್ಬೋದು ಅಂತಾಯಿತು, ಅವರ ವೆಬ್ಸೈಟಿಂದ ಅಥವಾ ಯೂಟ್ಯೂಬಿಂದೆಲ್ಲ ನೋಡ್ಬೋದು ಅಂತಾಯಿತು. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಬಟ್ ನನಗೆ ಇಷ್ಟ ಆಗದಿದ್ದದ್ದು ಒಂದು ವಿಷಯ ಏನು ಅಂತಂದರೆ, ವುಮೆನ್ಸ್ RCB ಟೀಮು WPL ಟ್ರೋಫಿ ಗೆದ್ದರು. ತುಂಬ ಖುಷಿಯ ವಿಚಾರ. 16 ವರ್ಷಗಳ ನಂತರ ಒಂದು RCBಯಲ್ಲಿ ಒಂದು ಟ್ರೋಫಿ ಬಂದ ತುಂಬ ಖುಷಿಯ ವಿಚಾರ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದು ಬಸ್ ರ್ಯಾಲಿ ಎಲ್ಲ ಮಾಡ್ಬೋದು ಅಂತ. ಮಾಡಲಿಲ್ಲ, ಫೈನ್, ಬಸ್ ರ್ಯಾಲಿ ಬೇಕು, ಯಾಕೆ ಬಸ್ ರ್ಯಾಲಿ ಮಾಡಲಿಲ್ಲ ಅಂತೆಲ್ಲ ಕೇಳೋದಿಲ್ಲ. ಬಟ್ ಗ್ರೌಂಡ್ ಒಳಗಡೆ ಅವ್ರದ್ದು ಎಂಟ್ರಿ ಆದಾಗ, ಎಲ್ಲ ಬೌಂಡ್ರಿ ಲೈನ್ ಹತ್ರ ಸುತ್ತ ಬರ್ತಿದ್ದಾಗ ಅವರಿಗೆ ಒಂದು ಗೌರವಯುತವಾಗಿ ನಡ್ಕೊಳ್ಬೇಕಲ್ಲ ಅವರನ್ನು. ಆ ಕಡೆಯಿಂದ ಮಿಸ್ಟರ್ ನ್ಯಾಕ್ಸಿದು ಬೇರೆನೇ ನಡೀತಾ ಇದೆ ಅಲ್ಲಿ, ಇವ್ರದ್ದು ಎಂಟ್ರಿ ಆಗಿದೆ, ಅವರೆಲ್ಲ ಅಲ್ಲಿ ಎಲ್ರಿಗೆ ಟಾಟಾ ಅಂತೆಲ್ಲ ಮಾಡ್ತಾ ಇದ್ದಾರೆ. ಆಗ ಆ ಮೊಮೆಂಟನ್ನು ಎಂಜಾಯ್ ಮಾಡಲಿಕ್ಕೆ ಬಿಡಬೇಕಲ್ಲ ವುಮೆನ್ಸ್ ಟೀಮಿಗೆ. ಅದು ಬಿಟ್ಟು ಮಿಸ್ಟರ್ ನ್ಯಾಕ್ಸ್ದು ಅವ್ರದ್ದು ಮರ್ಚೆಂಟೈಸು, ಅಲ್ಲಿ ಏನೋ ನನ್ನ ಟಿ ಶರ್ಟ್ ತಗೊಳ್ಳಿ ಅಂತ ಅಲ್ಲಿ ಕಾಮಿಡಿ ಆಗ್ತಾ ಉಂಟು. ಲೈವ್ ನೋಡೋ ಗೊತ್ತಾಗ್ತಾ ಇತ್ತು, ಎಲ್ಲ ಕಡೆಯಿಂದ ನಾಯ್ಸ್ ಬರ್ತಾ ಉಂಟು. ಮಿಸ್ಟರ್ ನ್ಯಾಕ್ಸ್ ಇದು ಬೇರೆ ಆಗ್ತಾ ಉಂಟು, ಇವ್ರದ್ದು ಬೇರೆ ಆಗ್ತಾ ಉಂಟು. ಮರ್ರೆ 16 ವರ್ಷದಿಂದ ಮೆನ್ಸ್ ಟೀಮ್ ಅಂತೂ ಗೆಲ್ಲಿಲ್ಲ, ವುಮೆನ್ಸ್ ಟೀಮು 2 ಸೀಸನಲ್ಲಿ 2 ವರ್ಷದಲ್ಲಿ ಒಂದು ಕಪ್ ಗೆದ್ದಿದ್ದಾರೆ. ಅಂದರೆ ಟ್ರೀಟ್ ದೆಮ್ ಇನ್ ಅ ಬೆಟರ್ ವೇ ಅಲ್ವಾ? ಅಷ್ಟು ಹಾಗಾದ್ರೆ ಲೆಕ್ಕವೇ ಇಲ್ವಾ ಮಾರ್ರೆ ಒಂದು ಕಪ್ ಗೆದ್ದಿದ್ದಕ್ಕೆ? ಆ ಟೈಮಲ್ಲಿ ಆದರೂ ಮಿಸ್ಟರ್ ನ್ಯಾಕ್ ಸ್ವಲ್ಪ ಸುಮ್ಮನೆ ಇರ್ಬೋದಿತ್ತಲ್ಲ, ಈ ಕೂಡ ಬೀನ್ ಸೀರಿಯಸ್ ಅಂತ ನನಗೆ ಅನಿಸೋದು. ಆ್ಯಂಡ್ ಇನ್ನೊಬ್ಬರು ವಿಜೆ, ನನಗೆ ಅವರ ಹೆಸರು ಗೊತ್ತಿಲ್ಲ, ಅಯ್ಯೋ ಅಂತ ಕಿರ್ಚಾಡ್ತಿದ್ದ ಮಾರ. ಅಂದರೆ ಸ್ವಲ್ಪ ವಿಜೆ ಹೆಸರು ಗೊತ್ತಿಲ್ಲ, ಅವರು ಬಿಗ್ ಬಾಸಲ್ಲಿ ಬಂದಿದ್ರು, ಐ ಫಾರ್ಗಾಟ್ ಹಿಸ್ ನೇಮ್. ಸ್ವಲ್ಪ ಜಾತ್ರೆ ಮಾಡಿ ಹಾಕಿದ ಮಾರ, ಫುಲ್ಲು ಕಿರ್ಚಾಡ್ತಿದ್ದೆ. ಇನ್ನೂ ಸ್ವಲ್ಪ ಡಿಗ್ನಿಫೈಡಾಗಿ ಮಾಡ್ಬೋದಿತ್ತು. ಬಿಕಾಸ್ ಅಫಿಷಿಯಲಿ ಎಂಥ ಟೀಮ್ ನೇಮೇ ಚೇಂಜ್ ಆಗ್ತಾ ಉಂಟಲ್ಲ, ಬ್ಯಾಂಗ್ಳೂರು ಬದಲು ಬೆಂಗಳೂರು ಅಂತ ಮಾಡ್ತಾ ಇದ್ದಾರೆ. ಇನ್ನೂ ಸಹ ಡಿಗ್ನಿಫೈಡ್ ಆಗಿ ಸ್ವಲ್ಪ ವಿಜೆಯಿಂಗ್ ಅವನು ಮಾಡ್ಬೋದಿತ್ತು, ಅಥವಾ MC ಮಾಡ್ಬೋದಿತ್ತು. ವಿಜೆ ಸಮಥಿಂಗ್ ಹಿಸ್ ನೇಮ್.
ಇನ್ನೂ ಸಹ ಚೆಂದ ನೀಟಾಗಿ ಮಾಡ್ಬೋದಿತ್ತು. ಆ್ಯಂಡ್ ನನಗೆ ಟು ಬಿ ಆನೆಸ್ಟ್ ನನಗೆ ಹಳೆಯ ಜರ್ಸಿ ಇಷ್ಟ ಆಯ್ತು. ಹಳೆಯ ಜರ್ಸಿ, ಹಳೆಯ ಲೋಗೋ ಡಿಸೈನ್, ಆ ಕಲರ್ ಪ್ಯಾಟರ್ನೆಲ್ಲ ಹಳೇದು ಇಷ್ಟ ಆಯ್ತು. ಇದೇನೋ ಸ್ವಲ್ಪ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ನಿಮಗೆ ಇಷ್ಟ ಆಯಿತಾ? ಹೊಸ ಜರ್ಸಿ ಇಷ್ಟ ಆಯಿತಾ? ಹಳೆ ಜರ್ಸಿ ಸಖತ್ತಾಗಿತ್ತು ಮಾರ. ಈ ಜರ್ಸಿ ಒಳ್ಳೆ ಇಲ್ಲ ಅಂತಲ್ಲ ನೀವು, ಬಟ್ ಯಾಕೋ ಸ್ವಲ್ಪ ಬೇಜಾರಾಯ್ತು. ಎಂತ ಮಾಡಿ ಹಾಕಿದ್ರು ಮಾರ್ರೆ ಅಂತ. ಕೊಹ್ಲಿ ಅವ್ರು ಕನ್ನಡದಲ್ಲಿ ಮಾತಾಡಿದರು, ಎಂತ ಇನ್ನು ಮುಂದೆ RCBಯ ಹೊಸ ಅಧ್ಯಾಯ ಶುರು ಅಂತೇನೋ ಅಂದರು ಕನ್ನಡದಲ್ಲಿ. ಪ್ರೊನೌನ್ಸಿಯೇಷನ್ ತುಂಬ ಕರೆಕ್ಟಾಗಿತ್ತು. ಅಂದರೆ ಆಬ್ವಿಯಸ್ಲಿ ಅದಕ್ಕೊಂದು ಟೀಮ್ ಇರ್ತದೆ, ಎಲ್ಲ ಹೇಳಿರ್ತಾರೆ ಹೀಗೆ ಮಾತಾಡಿ, ಅಂದರೆ ಕನ್ನಡ ರಿಲೇಟೆಡು ಈ ಥರ ಮಾತಾಡಿ ಅಂತ. ಅವರು ಹಾಗೆ ಮಾತಾಡಿದರು, ಅದು ಖುಷಿಯ ವಿಚಾರ. ಬಟ್ ಅದನ್ನೇ ತುಂಬ ದೊಡ್ಡ ಹೈಲೈಟೆಲ್ಲ ಮಾಡಬಾರ್ದು, ಯಾಕಂದರೆ ಕಲಿಸಿ ಕೊಟ್ಟಿರ್ತಾರೆ ನೀವು ಹೀಗೆ ಹೇಳಿ. ಸೊ ಈ ಲೋಕಲೈಟ್ಸಿಗೆ, ಅಂದರೆ ಕರ್ನಾಟಕದವರಿಗೆ, ಕನ್ನಡಿಗರಿಗೆಲ್ಲ ಇಷ್ಟ ಆಗ್ತದೆ ಫುಲ್ಲು, ಎಲ್ಲ ವಿಜಿಲ್ ಹೊಡಿತಾರೆ ಅಂತ ಅವರು ಹೇಳಿದ್ದು ತುಂಬ ಖುಷಿ ಆಯಿತು. ಗುಡ್, ಸೂಪರ್, ಥ್ಯಾಂಕ್ ಯು. ಆ ಥರ ಒಂದು ಹೇಳಿದ್ದಕ್ಕೆ ತುಂಬ ಖುಷಿ. ಮೇ ಬಿ ಈಗ ನೇಮ್ ಚೇಂಜ್ ಆಗಿ, ಜರ್ಸಿ ಕಲರೆಲ್ಲ ಚೇಂಜ್ ಆಗಿ, ಆ್ಯಂಡ್ ವುಮೆನ್ಸ್ ಟೀಮ್ ಒಂದು ತಂದ್ರಲ್ಲ ಟ್ರೋಫಿ, ಇದೆಲ್ಲದರ ದೆಸೆಯಿಂದ ನಾವು ಮೆನ್ಸ್ ಟೀಮ್ ಸಹ ಒಂದು IPL ಟ್ರೋಫಿ ಗೆಲ್ತೇವಾ ಅಂತ ನೋಡಬೇಕು. ನಿಮಗೆಂತ ಅನಿಸಿತು ಅನ್ಬಾಕ್ಸ್ ಇವೆಂಟು? ಓವರಾಲ್ ಹೇಗಿತ್ತು? ನೇಮ್ ಚೇಂಜ್ ಆಯಿತು, ಸೂಪರ್. ಬಟ್ ಒಂದು ಈ ಪ್ರೋಗ್ರಾಮ್ ಅಂತ ನೋಡಿದಾಗ ಈ ಅನ್ಬಾಕ್ಸ್ ಇವೆಂಟ್ ಎಷ್ಟು ಖುಷಿ ಕೊಟ್ಟಿತ್ತು ಅಂತ ಜೆನ್ವಿನ್ ಆಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಂಗ್ರ್ಯಾಚುಲೇಷನ್ಸ್. ನೋಡುವ ಇನ್ಸ್ಟಾಗ್ರಾಮ್ ಯೂಸರ್ ನೇಮು ಮತ್ತು ಯೂಟ್ಯೂಬ್ ನೇಮು ಏನಾದ್ರು ಚೇಂಜ್ ಆಗ್ತದಾ ಅಂತ. ಯೂಸರ್ ನೇಮ್ ಆದರೂ ಚೇಂಜ್ ಮಾಡಬೇಕು ಮಾರೆ, ನೋಡುವ ಎಂತ ಆಗ್ತದೆ ಅಂತ. ಜೈ RCB. ಸರಿಯಾಗಿರು ಬರುವ. ನಮಸ್ಕಾರ.